ಎಲ್ಲರಿಗೂ ನಮಸ್ಕಾರ. ಆ, ಮಾಧ್ಯಮ ಮಿತ್ರರಿಗೆ ಹಾಗೆ ಮೀಡಿಯಾ ಮಿತ್ರರಿಗೆ ಸ್ವಾಗತ. ತುಂಬಾ ಖುಷಿ ಆಗ್ತಿದೆ. ಇದೊಂದು ನಮ್ಮ ಚಿಕ್ಕದಾದ ಒಂದು ಸಕ್ಸಸ್ ಮೀಟ್ ಜಂಗಲ್ ಮಂಗಲ್. ಇದು ನಾನು ಕ್ಲಿಯರ್ ಆಗಿ ಹೇಳ್ತೀನಿ, ಇದೇನಂತಂದ್ರೆ ನಾವು ಕಮರ್ಷಿಯಲಿ ದುಡ್ಡು ಮಾಡಿದೀವಿ ಅಂತ ಸಕ್ಸಸ್ ಮೀಟ್ ಅಲ್ಲ. ಒಂದು ಒಳ್ಳೆಯ ರೆಸ್ಪಾನ್ಸ್, ಯಾರ್ಯಾರು ನೋಡಿದ್ದಾರೆ ಅವರ ಅಭಿಪ್ರಾಯಗಳು, ನಮ್ಗೇನ್ ಮೆಸೇಜ್ಗಳು ಬರ್ತಾ ಇದ್ದಾವೆ, ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಎಲ್ಲ ಕಡೆಯಿಂದಲೂ ಈ ಸ್ಯಾಟರ್ಡೆ ಸಂಡೇ ನಾವು ನೋಡ್ತೀವಿ, ಫ್ಯಾಮಿಲಿ ಜೊತೆಗೆ ಹೋಗ್ತಿದೀವಿ. ಮತ್ತೆ ದಿಲ್ಲಿಂದ ಕಾಲ್ ಬಂತು, ಅಲ್ಲಿ ಕನ್ನಡ ಸಂಘದಿಂದ ನಿಮ್ಮ ಮೂವಿ ಬಗ್ಗೆ ಒಂದು ಒಳ್ಳೆ ರಿವ್ಯೂ ಬಂದಿದೆ, ಒಂದು ಶೋನ ನಾವಲ್ಲಿ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು. ಆಮೇಲೆ NRI ಇಂದ ಫೋನ್ ಬಂತು, ನಿಮ್ ಪಕ್ಕ ಇಲ್ಲ ಇದೆಲ್ಲ ಒಂದು 2-3 ವೀಕ್ಸ್ ಮುಗಿಲಿ, ನಾವ್ ಇಲ್ಲಿ ಶೋ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಹಾಗೆ ಪಡುಬಿದ್ರೆಯಲ್ಲಿ ಯಾರೊಬ್ರು ಫೋನ್ ಮಾಡಿ ಹೇಳಿದ್ರು ನಮ್ಗೆ, ಒಂದು ಶೋನ ನಾ ಫುಲ್ ತಗೊಂಡ್ ಮಾಡ್ತೀನಿ, ನೀವೆಲ್ಲ ಫ್ರೀ ಆಗ್ಬಿಟ್ಟು ಬರ್ಬೇಕು ಅಂತ ಹೇಳ್ಬಿಟ್ಟು. ಸೊ ಹೀಗೆ ಒಂದು ಚಿಕ್ಕದಾದ ಮೂವಿದು ಏನು ಸ್ಟ್ರೆಂತ್ ಇದೆ, ಅದ್ರ ತಾಕತ್ ಏನಿದೆ, ಅದರಿಂದಾಗಿ ನಮ್ಗೆಲ್ಲ ಕರೆಗಳು ಬರ್ತಾ ಇದ್ದಾವೆ, ನೋಡಿದವರು ಖುಷಿ ಪಡ್ತಿದ್ದಾರೆ. ಸೊ ಆ ಒಂದು ವಿಷಯನ ನಿಮ್ಗೆಲ್ಲ ತಿಳ್ಸಕ್ಕಂತ ಒಂದು ಚಿಕ್ಕದಾದ ಸಕ್ಸಸ್ ಮೀಟ್ ನ ನಾವಿಲ್ಲಿ ಇಟ್ಕೊಂಡಿದ್ದೀವಿ. ಈ ಮುಖೇನ ನಾನು ಕೆಲವೊಂದು ಜನರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ನಾವು ಪ್ರೀಮಿಯರ್ ಶೋ ಮಾಡಿದ್ವಿ ಬೆಂಗಳೂರಲ್ಲಿ. ಮಾಡಿದ್ಮೇಲೆ ಮೊದಲನೇದಾಗಿ ಗುರುದೇಶ್ ಪಾಂಡೆ ಮತ್ತೆ ಅನಿಲ್ ಯಾದವ್ ಇವರು ಮಾರನೇ ದಿವಸ ಇಮಿಡಿಯೇಟ್ ಆಗಿ ಅವ್ರ ಆಫೀಸ್ ಕರೆದ್ಬಿಟ್ಟು, ತುಂಬಾ ಒಳ್ಳೆ ಮೂವಿ ಮಾಡಿದಿರ, ನಿಮ್ ಪ್ರಚಾರ ಕಮ್ಮಿ ಆಯ್ತು, ಸ್ವಲ್ಪ ಅಗ್ರೆಸಿವ್ ಆಗಿ ಮಾಡ್ಬೇಕಂತ ಹೇಳ್ಬಿಟ್ಟು ಗುರುದೇಶ್ ಪಾಂಡೆ ಅವರು ಅವ್ರ ಫೋನಿಂದಲೇ ಶರಣ್ ಸಾರಿಗೆ, ತರುಣ್ ಸುಧೀರ್ ಅವರಿಗೆ, ಶಶಾಂಕ್ ಸಾರಿಗೆ, ಇವ್ರಿಗೆಲ್ರಿಗೂ ಫೋನ್ ಮಾಡಿ, ಬಿ ಗಣಪತ್ ಸರ್ ಆಗಿರ್ಬೋದು, ಗೌರಿ ಶೆಟ್ಟಿ ಅವರಾಗಿರ್ಬೋದು, ಇವ್ರಿಗೆಲ್ಲ ಕಾಲ್ ಮಾಡಿ, ಒಂದು ಕನ್ನಡದಲ್ಲಿ ಒಂದು ಒಳ್ಳೆ ಮೂವಿ ಬಂದಿದೆ, ನಾವ್ಯಾರು ಮಿಸ್ ಮಾಡಬಾರ್ದು, ಅಪರೂಪವಾಗಿ ಈ ತರ ಬರೋದು, ಹೊಸ ತಂಡಗಳಿಗೆ ನಾವೆಲ್ಲ ಬೆನ್ನೆಲುಬಾಗಿ ನಿಲ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಕಾಲ್ ಮಾಡಿ ಮೂವಿನ ನೋಡಿ ಅಂತ ಹೇಳ್ಬಿಟ್ಟು ಸಜೆಸ್ಟ್ ಮಾಡಿದ್ರು. ಶರಣ್ ಸರ್ ಬಂದು ಮೂವಿ ನೋಡ್ಬಿಟ್ಟು ತುಂಬಾನೇ ಇಷ್ಟಪಟ್ಟು ಡೈರೆಕ್ಟರ್ಗೆ, ಮಂಜು ಸಾರಿಗೆ, ಹಾಗೆ ಮೂವಿ ನೋಡ್ಕೊಂಡು ಹೋದ್ಮೇಲೆ ಧ್ರುವ ಸರ್ಗೂ ಫೋನ್ ಮಾಡಿ ಹೇಳಿದ್ರು, ಮೂವಿ ತುಂಬಾ ಚೆನ್ನಾಗಿದೆ, ನೋಡ್ಬೇಕಂತ ಹೇಳ್ಬಿಟ್ಟು. ಮಾರನೇ ದಿವಸ ಧ್ರುವ ಸರ್ ಅವ್ರು ಬಂದು ಮೂವಿ ನೋಡಿ, ಅದು ಕೂಡ ತುಂಬಾ ಹೆಲ್ಪ್ ಆಯ್ತು ನಮ್ಗೆ. ಸೊ ಈ ಮೂವಿ ಕಂಪ್ಲೀಟ್ ಆಗಿ ಹೀರೋ ಬಂದ್ಬಿಟ್ಟು ನಾವ್ಯಾರು ಅಲ್ಲ, ಖಂಡಿತವಾಗಿಯೂ ನಮ್ಮ ಡೈರೆಕ್ಟರ್. ಯಾಕಂದ್ರೆ ಅವರ ಸ್ಕ್ರೀನ್ ಪ್ಲೇಗೆ, ಅವರ ಡೈರೆಕ್ಷನ್ಗೆ ತುಂಬಾ ಒಳ್ಳೆಯ ಮಾತುಗಳು ಕೇಳಿ ಬರ್ತಾ ಇದೆ. ನನ್ಗೆ ಗೊತ್ತಿದ್ದಂಗೆ 2-3 ಜನ ಡೈರೆಕ್ಟರ್ ಪ್ರೊಡ್ಯೂಸರ್ಸ್ ನನ್ಗೆ ಕಾಲ್ ಮಾಡಿ ಹೇಳಿದ್ರು, ನಿಮ್ ತಂಡ ತುಂಬಾ ಇಷ್ಟ ಆಯ್ತು ನಮ್ಗೆ, ನಿಮ್ಮ ವರ್ಕ್ ತುಂಬಾ ಇಷ್ಟ ಆಯ್ತು, ನಿಮ್ಗಳ ಜೊತೆ ಒಂದು ವರ್ಕ್ ಒಂದು ಕೆಲಸ ಮಾಡ್ಬೇಕಂತ ಹೇಳ್ಬಿಟ್ಟು. ಅದು ಆಗುತ್ತೆ ಒಂದು ಸೆಕೆಂಡರಿ, ಆ ಒಂದು ಮಾತು ಬಂತಲ್ಲ, ಅದು ನಮ್ಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ಗೆ ತಲುಪಿದೀವಿ ನಾವು. ಹಾಗೆ ಮಂಜಣ್ಣ ಇದ್ದಾರೆ. ಸೊ ಮ್ಯಾಕ್ಸ್ ಮಂಜಣ್ಣ, ಗ್ರೇ ಮಂಜಣ್ಣ ಎಲ್ಲ ಹೋಗ್ಬಿಟ್ಟು ಈಗ ಬಾಬು ಆಗಿ ಕಾಣಿಸ್ಕೊತಿದ್ದಾರೆ. ಅವರ ಕ್ಯಾರೆಕ್ಟರ್ನ ತುಂಬಾ ಜನ ಇಷ್ಟಪಡ್ತಿದ್ದಾರೆ. ಧ್ರುವ ಸಾರ್ಗೆ ತುಂಬಾ ಇಷ್ಟ ಆಗ್ಬಿಡ್ತು, ಶರಣ್ ಸಾರ್ಗೆ ತುಂಬಾ ಇಷ್ಟ ಆಗ್ಬಿಡ್ತು. ನಮ್ಮ ಊರಲ್ಲೂ ಕೂಡ ನಂಗೊಂದ್ 2-3 ಜನ ಕೇಳಿದ್ರು, ನಿಂಗ್ ಮಾಡೋದಲ್ವಾ ಕ್ಯಾರೆಕ್ಟರ್ ಅಂತ ಹೇಳ್ಬಿಟ್ಟು. ಆ ತರ ಒಂದು ಅದ್ಭುತವಾದ ಕ್ಯಾರೆಕ್ಟರ್. ಯಾಕಂದ್ರೆ ಅದನ್ನ ಅವ್ರು ಅಷ್ಟು ಜಸ್ಟಿಫೈ ಮಾಡಿದ್ದಾರೆ. ಆ ಜಸ್ಟಿಫೈ ಮಾಡಿದ್ರಿಂದ ಎಲ್ಲರಿಗೂ ಅದು ಕನೆಕ್ಟ್ ಆಗ್ತಾ ಇದೆ. ಪಾತ್ರ ದೊಡ್ಡದು ಚಿಕ್ಕದು ಏನೂ ಅಲ್ಲ. ಯಾಕಂದ್ರೆ ಒಬ್ಬ ಆರ್ಟಿಸ್ಟ್ ಅದನ್ನ ಮಾಡಿದಾಗ 100% ಕೊಟ್ಟು ಮಾಡಿದಾಗ ಅದರ ವ್ಯಾಲ್ಯೂ ಬಂದ್ಬಿಟ್ಟು ಆ ಮೂವಿ ತಂಡಕ್ಕಾಗತ್ತೆ, ಆ ಮೂವಿಗಾಗತ್ತೆ. ಹಾಗಾಗಿ ತುಂಬಾ ಚೆನ್ನಾಗಿ ಮಾಡಿದ್ದೀರಿ ಸರ್, ನೀವು ಮಾಡಿದ ಕೂಡ ನಮ್ಗೆ ಒಂದು ಲಕ್ ಫ್ಯಾಕ್ಟರ್. ಹಾಗೆ ಈ ಮೂವಿಯ ಮುಖ್ಯ ಭೂಮಿಕೆಯಲ್ಲಿ ಮಾಡಿದಂತ ಹರ್ಷಿತಾ, ತುಂಬಾ ಜನ ಇಂಡಸ್ಟ್ರಿ ಅವರು, ಇದು ಫಸ್ಟ್ ಮೂವಿಯಲ್ಲಿ ಒಬ್ರು ಆಕ್ಟ್ ಮಾಡ್ದಂಗೆ ಅನಿಸ್ತಾ ಇಲ್ಲ, ತುಂಬಾ ಅನುಭವ ಇತ್ತು ಮಾಡ್ದಂಗೆ ಇದೆ ಅಂತ ಹೇಳ್ಬಿಟ್ಟು ತುಂಬಾನೇ ಕಮೆಂಟ್ಸ್ ಆಗಿರ್ಬೋದು ಅವ್ರಿಗೂ ಬಂದಿರುತ್ತೆ, ನನಗೂ ಬಂದಿತ್ತು. ಹಾಗಾಗಿ ಕಮರ್ಷಿಯಲ್ ನಾವು ಇಟ್ಟಾದೀವಿ ಅಂತ ಇದು ಖಂಡಿತವಾಗಿಯೂ ಅಲ್ಲ ಸಕ್ಸಸ್ ಮೀಟ್, ಅದನ್ನ ಆಗ್ಬೇಕು. ಆದ್ರೆ ಒಂದು ಎಲ್ಲ ರೀತಿಯ ಪ್ರೆಸ್ ಅವರು ತುಂಬಾ ಜನ ಅಪ್ರಿಶಿಯೇಟ್ ಮಾಡಿದ್ರು. ಯಾಕಂದ್ರೆ ಅವರ ಪ್ರೀತಿ ನನ್ನ ಇಂಡಸ್ಟ್ರಿಗೆ ಬಂದಾಗಿನಿಂದನೂ ಇತ್ತು. ನನ್ನ ಸ್ಟಾರ್ಟಿಂಗ್ ಬಂದಾಗ ನನ್ನ ಕರೆದು ಬಿಟ್ಟು, ನೋಡು ನೀನು ಒಳ್ಳೆ ಆಕ್ಟ್ರು, ನಿನ್ ಲ್ಯಾಂಗ್ವೇಜ್ ಸ್ವಲ್ಪ ಈ ತರ ಇದೆ, ಇದನ್ನ ಸರಿ ಮಾಡ್ಕೋಬೇಕಂತ ಹೇಳ್ಬಿಟ್ಟು ಕರೆದು ಕೂರಿಸಿ, ಏನೇನ್ ತಪ್ಪುಗಳು ನಡೀತಿದೆ ನೀನೇನು ಸರಿ ಮಾಡ್ಕೋಬೇಕಂತ ಹೇಳ್ಬಿಟ್ಟು ನನ್ನ ಬೆನ್ ತಟ್ಟದವರು ನಮ್ಮ ಮಾಧ್ಯಮ ಮಿತ್ರರು. ನಾನು ಯಾವತ್ತು ಕೂಡ ಅವರಿಗೆ ಮನ್ಸಾರೆ ಅವರನ್ನೆಲ್ಲ ಇಷ್ಟಪಡ್ತೀನಿ. ಹಾಗೆ ನಿಮ್ಮ ಹತ್ರ ಎಲ್ಲರೂ ಕೇಳ್ಕೊಳ್ಳೋದು ಏನಂತಂದ್ರೆ, ಮೂವಿ ತುಂಬಾ ಚೆನ್ನಾಗಿದೆ ಅಂತ ನೋಡ್ಕೊ ಬಂದವರು ನಿಜವಾಗ್ಲೂ ಇಷ್ಟಪಡ್ತಿದ್ದಾರೆ. ನಿಜವಾಗ್ಲೂ PVR ಅನ್ನ ನಿಲ್ಸ್ಬೇಕಂತ ಹೇಳ್ಬಿಟ್ಟು ನಾವೇ ಎಲ್ಲೆಲ್ಲ ಕಡೆ ಒಂದು 10 ಟಿಕೆಟ್ ಮಾಡ್ತಿದೀವಿ, ಸುಳ್ಳು ಹೇಳ್ಬಾರ್ದು, ನಾವು ಮಾಡ್ತಿದೀವಿ. ಆದ್ರೆ ಆ 10 ಟಿಕೆಟ್ ಬಿಟ್ಟು ಮೊನ್ನೆ GT ಯಲ್ಲಿ 40 ವಾಕಿಂಗ್ ಬಂದಿದೆ. ನಿನ್ನೆ ಕನಕಪುರ ಫಾರಂ ಮಾಲ್ ಅಲ್ಲಿ 40ರಿಂದ 45 ವಾಕಿಂಗ್ ಬಂದಿದೆ. ಇದೆಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಖಂಡಿತವಾಗಿ ಈ ಮೂವಿ ನಿಲ್ಲುತ್ತೆ, ಇದಕ್ಕೆ ಸ್ವಲ್ಪ ಸಪೋರ್ಟ್ ಬೇಕಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಇವತ್ತು ನಾನು ಬೆಳಿಗ್ಗೆನೆ ದಯಾಲ್ ಸರ್ಗೆ ಫೋನ್ ಮಾಡ್ಬಿಟ್ಟು, ಸರ್ ಮೂವಿ ಈ ತರ ಇದಿದೆ, ಸ್ವಲ್ಪ ಅದನ್ನ ನಿಲ್ಸೋಕೆ ನಿಮ್ಮ ಸಹಕಾರ ಬೇಕಂತ ಕೇಳ್ಕೊಂಡೆ. ಅವ್ರು ಓಕೆ ಅಂದ್ರು. ಹಾಗೆ ಗುರುದೇಶ್ ಪಾಂಡೆ ಸರ್ಗೂ ಫೋನ್ ಮಾಡಿದೆ. BK ಗಂಗಾಧರ್ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಒಂದು ಒಳ್ಳೆಯ ಮೂವಿ,
ಆದಷ್ಟು ಇನ್ನು ಜನಗಳಿಗೆ ತಲುಪಬೇಕಂದ್ರೆ ನಾವು ನಿಮ್ಮ ಮುಖಾಂತರ ತಲುಪಿಸ್ಬೇಕಾಗತ್ತೆ. ಹಾಗಾಗಿ ಈ ಒಂದು ಚಿಕ್ಕದಾದ ಸಕ್ಸಸ್ ಮೀಟ್ ನ ಇಲ್ಲೇ ನಾವು ಆಯೋಜನೆ ಮಾಡಿದ್ವಿ. ಸೊ ನಿಮ್ಮ ಮುಖಾಂತರ ಇನ್ನು ಆದಷ್ಟು ಜನ ಬಂದು ಈ ಮೂವಿನ ನೋಡಂಗಾಗ್ಲಿ, ಕಮರ್ಷಿಯಲ್ ಸಕ್ಸಸ್ ಆಗ್ಲಿ, ಇನ್ನು ಈ ಮೂವಿ ಜಾಸ್ತಿ ತಲುಪಲಿ. ತಲುಪಿದ್ಮೇಲೆ ಒಳ್ಳೆ ಕಮರ್ಷಿಯಲ್ ಸಕ್ಸಸ್ ಆದ್ಮೇಲೆ ನಾವು ಇನ್ನೊಂದು ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ಥ್ಯಾಂಕ್ ಯು. ಇನ್ನು ಡೈರೆಕ್ಟ್ ಮಾತಾಡ್ತಾರೆ ನಮ್ಮ ಮೂವಿ. ಅಣ್ಣ, ಇವರು 2 years ಡೈರೆಕ್ಟರ್ ಈ ಸಿನಿಮಾ ರಿಲೀಸ್ ಮಾಡ್ಬೇಕು ಅಂದಾಗ ಒಂದು 2 years ಒಂಥರ ಇದಾಗ್ಬಿಟ್ಟಿದ್ರು. ಅಂದ್ರೆ ಯಾರು ರಿಲೀಸ್ ಮಾಡ್ತಾರೆ, ಹೇಗೆ ಏನು ಅಂತ. ಅವಾಗ ನಮಗ್ ಬಂದಿದ್ದು ಸಿಂಪಲ್ ಸುನೀಲ್ ಸರ್, ಅದಾದ್ಮೇಲೆ ಗಂಗಾಧರ್ ಸರ್ ಎಲ್ಲ ಬಂದಿತ್ತು. ಬಂದಾದ್ಮೇಲೆ ಈಗ್ಲೂ ನಾವು ಸಿಂಗಲ್ ಸ್ಕ್ರೀನ್ಸ್ ಅಲ್ಲಿ ಏನಾದ್ರು ನಾವು ಮೂವಿ ಹಾಕ್ಬೇಕು ಅಂದ್ರೆ ಫಸ್ಟ್ ಅಡ್ವಾನ್ಸ್ ಕೇಳ್ತಾರಣ್ಣ. ನೀವು ಹೊಸಬ್ರಲ್ವಾ, ನಿಮ್ದು ಏನ್ ಕರೆಕ್ಷನ್ ಆಗುತ್ತೋ ಏನೋ ಗೊತ್ತಿಲ್ಲ, ಫಸ್ಟ್ ಒಂದು ರೆಂಟ್ ಪೇ ಮಾಡ್ಬಿಡಿ ಆಮೇಲೆ ಅಂತ. ಬಟ್ ನಮ್ಗೆ ಇವಾಗ ಆ ರೆಂಟ್ ಪೇ ಮಾಡಕ್ಕೂ ಇವ್ರ ಬಜೆಟ್ ಅಲ್ಲಿ ಇಲ್ಲದೆ ಇರೋ ಕಾರಣ ಇವಾಗ ರೆಂಟ್ ಪೇ ಮಾಡಂಗಿದ್ದಿದ್ರೆ ಅಟ್ಲೀಸ್ಟ್ ಒಂದು ಕಾಮಾಖ್ಯ, ಸಿದ್ದೇಶ್ವರ ಒಂದಷ್ಟು ಸಿಂಗಲ್ ಸ್ಕ್ರೀನ್ಸ್ ಅಲ್ಲಿ ಇದು ತುಂಬಾನೇ ಚೆನ್ನಾಗಿ ಹೋಗ್ತಿತ್ತಣ್ಣ. ಅಂದ್ರೆ ನಮ್ಮ ಸಬ್ಜೆಕ್ಟ್ ತುಂಬಾನೇ ಚೆನ್ನಾಗಿ ಹೋಗ್ತಿತ್ತು. ಇವಾಗ ನನಗೂ ಆ ಯತ್ನ ಇಲ್ಲ, ಇವಾಗ ಟೀಮ್ ಮೆಂಬರ್ ಆಗಿ ಆ ತರದ ಯತ್ನ ಇಲ್ಲ. ಇವಾಗ ಒಂದು ಥಿಯೇಟರ್ ನಾವು ರೆಂಟಿಗೆ ಅಂತ ತಗೊಂಡ್ರು 3-4 ಲಕ್ಷ ಆಗುತ್ತಣ್ಣ. ಇವಾಗ ಪರ್ಸೆಂಟೇಜ್ ಹೌದಣ್ಣ, ಇವಾಗ ನಮ್ಮಂತವ್ರಿಗೆ ಕೊಡಲ್ಲಣ್ಣ, ಇವಾಗ ಹೊಸಬ್ರಿಗೆ ಕೊಡಲ್ಲ ಅಲ್ಲ. ಇವಾಗ ಅವ್ರ ಹತ್ರನೇ ಮಾತಾಡಿ ಸುಮಾರು ಕಡೆನೂ ನಾವು ಮಾತಾಡಿ ಅದೆಲ್ಲ ಪ್ರಯತ್ನ ಪಟ್ರು ಹೌದು ರೆಂಟ್ ಕೊಡಕ್ಕಾಗಲ್ಲ. ಪರ್ಸೆಂಟೇಜ್ಗೂ ನಮ್ ಸ್ಕ್ರೀನ್ಸ್ ಕೊಟ್ಟಿಲ್ಲ ಅಣ್ಣ, ಸಿಂಗಲ್ ಸ್ಕ್ರೀನ್ಸ್. ಹಾಗಾಗಿ ನಾವು ಮಲ್ಟಿಪ್ಲೆಕ್ಸ್ ಮಾತ್ರ ಗಮನ ಹರಿಸಿದ್ವಿ. ಹಾಗಾಗಿ ಮಲ್ಟಿಪ್ಲೆಕ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಏನ ಅಲ್ಲಿ 50 ಮೆಂಬರ್ಸ್ ಅಣ್ಣ. ಅದು ಅವಾಗಿಂದನೂ ರೂಲ್ಸ್ ಇರೋದು 15 ಜನ ಬಂದ್ರೆ ಶೋ ಆಗ್ತೀವಿ. ಅದಕ್ಕಿಂತ ಮುಂಚೆ ಅನ್ನೋದು 15 ಜನ. ಹೌದಣ್ಣ, ಅದು ಫಸ್ಟ್ ಇಂದನೂ ಅದೇ ಇರೋದು 15 ಜನ ಅಂತ. ಸೆಕೆಂಡ್ ವೀಕ್ಗೆ ಹೌದು. ಅದಾದ್ಮೇಲೆ ಅವ್ರ ಪರ್ಸೆಂಟೇಜ್ ಏನಾಗುತ್ತೆ 70-30 ಇರೋದು 50-50 ಹೋಗುತ್ತೆ. ಅದಾದ್ಮೇಲೆ 70-30 ಹೋಗುತ್ತೆ. ಆ ತರದ ಮಲ್ಟಿಫಿಕ್ಸ್ ಅಲ್ಲಿ ಇದಾಗ್ತದೆ. ಸಿನಿಮಾ ಬಜೆಟ್ ರಿಕವರ್ ಆಗಕ್ಕೆ ನನ್ನ ಪ್ರಕಾರ ಇನ್ನೊಂದು 2.5 ಥಿಯೇಟರ್ ಚೆನ್ನಾಗಿ ಓಡಿದ್ರೆ ಸಾಕು. ಆಮೇಲೆ ಅಂದ್ರೆ ಬರೀ ಥಿಯೇಟರ್ ಇಂದ ರಿಕವರ್ ಆಗುತ್ತೆ. ಅಂದ್ರೆ ಈಗಿರೋ ಶೋಸ್ ಅಲ್ಲೇನೆ ಚೆನ್ನಾಗಿ ಇನ್ನೊಂದು 2 ವಾರ ಎಲ್ಲ ಜನ ಬಂದು ತುಂಬಿ ಓಡಿದ್ರೆ ಸಾಕು. OTTಗೆ ಆಕ್ಚುಲಿ ಇಲ್ಲಿ ತನಕ ಯಾವ್ದು ಎನ್ಕ್ವೈರೀಸ್ ಬಂದಿಲ್ಲ. ಔಟ್ ರೈಟ್ ಪರ್ಚೇಸ್ಗೆ ಯಾವ್ದು ಎನ್ಕ್ವೈರೀಸ್ ಬಂದಿಲ್ಲ. ಸೊ ಸಿಚುವೇಶನ್ ಹೇಗಿದೆ ಅಂದ್ರೆ ಕನ್ನಡ ಸಿನಿಮಾದಲ್ಲಿ ಒಂಚೂರು ದೊಡ್ಡ ಸಿನಿಮಾ ಬಿಟ್ಟು ಬೇರೆ ಸಿನಿಮಾಗೆ ಅವರು OTT ಅವರು ಯಾಕೆ ಅಂತ ಗೊತ್ತಿಲ್ಲ. ಅವ್ರದ್ದು ಯಾಕೆ ಇಲ್ಲೊಂದು ಟೀಮ್ ಇಲ್ಲ, ಯಾಕೆ ಇಲ್ಲೊಂದು ಸೋರ್ಸ್ ಮಾಡ್ತಿಲ್ಲ ಅವರು ಅಂತ ನಂಗೆ ನಿಜವಾಗ್ಲೂ ಐಡಿಯಾ ಇಲ್ಲ. ಅವ್ರ ಕನ್ನಡ ಸಿನಿಮಾನ ಔಟ್ ರೈಟ್ ಆಗಿ ನಿಲ್ಸ್ಬಿಟ್ಟಿದ್ದಾರೆ. ಅಂದ್ರೆ ಔಟ್ ರೈಟ್ ಆಗಿ ನಾವು ಪರ್ಚೇಸೇ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಪೇಪರ್ ವ್ಯೂಗೆ ಓಪನ್ ಇದೆ. ಸೊ ಪೇಪರ್ ವ್ಯೂಗೆ ಖಂಡಿತ ಇದಾಗುತ್ತೆ. ಸೊ ಅಲ್ಲಿವರೆಗೆ ವೇಟ್ ಮಾಡಬೇಡಿ, ಥಿಯೇಟರ್ಗೆ ಬಂದು ನೋಡಿ. ಅಂದ್ರೆ ಆ ಪ್ರಯತ್ನಕ್ಕೆ ಹೋಗ್ಬೋದಣ್ಣ. ಇವಾಗ ನಾವು ಅದಕ್ಕೋಸ್ಕರನೇ 1 ವೀಕ್ ಅಂತ ಕಾದಿದ್ವಿ. ಇವಾಗ ನಾನು ಇವ್ರಿಗೆ ಫೋರ್ಸ್ ಮಾಡ್ದೆ. ಇವನ್ 2-3 ಡೇಸ್ ಇಂದ ಇವ್ರಿಗೆ ಫೋರ್ಸ್ ಮಾಡಕ್ ಬಂದ. ಯಾಕಂದ್ರೆ ನಮ್ದು ಇವಾಗ ನನ್ನ ಹೆಸರಿಗೆ ನಾನು ಮಾಲೂರ್ ಥಿಯೇಟರ್ ರಿಲೀಸ್ ಆಯ್ತು ಅಂದ್ರೆ ಇವಾಗ ಬಿಗ್ ಬಾಸ್ ಮಂಜು ಇವಾಗ ಏನೋ ಮ್ಯಾಕ್ಸ್ ಸಿನಿಮಾ ಮಾಡಿರೋದಕ್ಕೆ ಮಾಲೂರ್ ಥಿಯೇಟರ್ ಅಲ್ಲಿ ಆಯ್ತು ಅಂದ್ರೆ 1 ವೀಕ್ ಅಲ್ಲಿ ಒಂದಷ್ಟು ಕಲೆಕ್ಷನ್ ಆಗುತ್ತಲ್ಲ. ಅದಾಗಿ ಇವಾಗ ನಮಗೆ ಈ ಸಿನಿಮಾ ಆಡಿಯನ್ಸ್ ಇವಾಗ ಕಾಮಾಖ್ಯದಲ್ಲಿ 7 o'clock 9 o'clock ಶೋ ಆಯ್ತು ಅಂದ್ರೆ ಆ ಪ್ರಯತ್ನದಲ್ಲಿ ಇದೀವಿ. ನಾನು 2 days ಇಂದ ಅದನ್ನೇ ಕೇಳ್ತಿದ್ದೀನಿ. ಅಂದ್ರೆ ಸಿಂಗಲ್ ಸ್ಕ್ರೀನ್ಸ್ ಅಲ್ಲಿ ಇವಾಗ ಮಂಡ್ಯದಲ್ಲಿ ಒಂದು ಶೋನು, ಮೈಸೂರಲ್ಲಿ ಈ ತರದ್ರಲ್ಲಿ ಒಂದಷ್ಟು ಸಿಂಗಲ್ ಸ್ಕ್ರೀನ್ಸ್ ಅಲ್ಲಿ ಓಪನ್ ಮಾಡೋಣ ಅಂತಾನೆ ಪ್ರಯತ್ನ ಪಡ್ತಿದ್ದೀವಿ. ಅದು ಆ ವಿಚಾರವಾಗೂ ಚರ್ಚೆಗಳು ಆಗ್ತಿದೆ. ನಾನೇ ಫೋರ್ಸ್ ಮಾಡ್ತಿದ್ದೀನಿ. ಅಂದ್ರೆ ಒಳ್ಳೆ ಸಬ್ಜೆಕ್ಟ್, ಒಳ್ಳೆ ಚೆನ್ನಾಗಿದೆ, ಬಂದ್ ನೋಡಿದವರೆಲ್ಲ ತುಂಬಾ ಚೆನ್ನಾಗಿ ಹೊಗಳ್ತಿದ್ದಾರೆ. ಹಾಗಾಗಿ ಆ ಪ್ರಯತ್ನದಲ್ಲಿದ್ದೀವಿ. ನೋಡೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇಲ್ಲ ಅದೇ ನನಗೆ ಹೋಲ್ ಟೀಮ್ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಅಂದ್ರೆ ಯಾವ್ದು ಆಪ್ಷನ್ ಇಟ್ಕೊಳ್ಳಿಲ್ಲ. ನಾನು ಟ್ರೈಲರ್ ದಿನ ಹೇಳ್ದಂಗೆ ಆ ಪಾತ್ರಕ್ಕೆ ಬಾಬು ಅನ್ನೋ ಒಂದು ಕ್ಯಾರೆಕ್ಟರ್ಗೆ ಆ ಡೈರೆಕ್ಟರ್ ಆಗಿರ್ಬೋದು, ರಕ್ಷಿತ್ ಇರ್ಬೋದು, ಅಲ್ಲ ಯಶ್ ಇರ್ಬೋದು, ಇವ್ರು ಯಾವ್ದು ಬೇರೆ ಥಾಟೇ ಇಟ್ಕೊಂಡಿಲ್ಲ. ಇದನ್ನ ಮಂಜು ಕೈಯಲ್ಲೇ ಮಾಡಿಸ್ಬೇಕು ಅಂತಾನೆ ಇತ್ತು. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಒಬ್ಬ ಕಲಾವಿದನಿಗೆ ಅದೇ ಅಲ್ಬೇಡ, ಒಳ್ಳೆ ಪಾತ್ರಗಳು ಸಿಕ್ತು ಅಂತಂದ್ರೆ ಆ ಪಾತ್ರ ನಾವು ಅದಕ್ಕೆ ತಕ್ಕಂಗೆ ನಾವೇನಾದ್ರೂ ಜೀವ ತುಂಬಿ ಆ ಪಾತ್ರಕ್ಕೆ ನಾವು ಜೀವಿಸಿದೀವಿ ಅಂದ್ರೆ ಆ ಪ್ರತಿಕ್ರಿಯೆ ಸಿಗುತ್ತಲ್ವಾ, ಎಲ್ಲರ ಕಡೆಯಿಂದ ಆ ಪ್ರಶಂಸೆ ಸಿಗುತ್ತಲ್ಲ, ಒಳ್ಳೇದು. ಅದಕ್ಕೆ ಹೋಲ್ ಟೀಮ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ಪ್ರತಿಯೊಬ್ಬರು ಮಾಧ್ಯಮದವರು ಪ್ರತಿಯೊಬ್ರು ಫಸ್ಟ್ ಡೇ ಇಂದ ಹಿಡಿದು ನಮ್ದು ಏನ್ ಟ್ರೈಲರ್ ಲಾಂಚ್ ಮಾಡಿದ್ವಿ, ನಾವೇನ್ ಪಬ್ಲಿಸಿಟಿ ಮಾಡಿದ್ವು, ಅಲ್ಲಿಂದ ಇದುವರೆಗೂ ನೀವೆಲ್ಲ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀರಾ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನು ಅದ್ಬಿಟ್ಟು ಮಿಕ್ಕಿದೆಲ್ಲ ಟೀಮ್ ಅವ್ರು ಮಾತಾಡಿದ್ದಾರೆ.
PVR ಅಲ್ಲಿ ಅರೌಂಡ್ ಎಲ್ಲಾ ಶೋಸ್ಗೂ 1 ವೀಕ್ ಹಾಕ್ಬೇಕಂದ್ರೆ ಅರೌಂಡ್ 7 lakhs ಪ್ಲಸ್ GST ಆಗುತ್ತೆ ಸರ್. ಹೌದು ಸರ್, ಬರೀ PVR ಗೆ 7 lakh ಪ್ಲಸ್ GST ಆಗುತ್ತೆ ಒಂದು ವಾರಕ್ಕೆ. ಅದೇ ಸರ್, ಅದು ಅಂದ್ರೆ ಈಗ ಸಿಚುವೇಶನ್ ಹೇಗಾಗಿದೆ ಅಂದ್ರೆ ಸರ್, ಯಾರನ್ನು ಬ್ಲೇಮ್ ಮಾಡ್ತಿಲ್ಲ ನಾನು, ಬಟ್ ಹೇಗ್ ಹೇಳ್ಬೋದೇ ಇಲ್ವೋ ಗೊತ್ತಿಲ್ಲ, ಬಟ್ ಸಿಚುವೇಶನ್ ಏನಾಗಿದೆ ಅಂದ್ರೆ ಹೊಸಬ್ರಿಗೆ ಸಿನಿಮಾ ಫಿಲಂ ಮೇಕಿಂಗ್ ಇಂತ ಜಾಸ್ತಿ ಫಿಲಂ ರಿಲೀಸ್ ಅಂಡ್ ಪಬ್ಲಿಸಿಟಿ ದೊಡ್ಡ ಚಾಲೆಂಜ್ ಆಗಿದೆ ಸರ್. ಸೊ ಅವನೀಗ ಈಗ ನಾನೊಬ್ಬ ಹೊಸ ಡೈರೆಕ್ಟರ್, ನಾನು ಇಲ್ಲಿ ಬಂದು ಕೆಲ್ಸ ಕಲಿತೆ, ಸಿನಿಮಾ ಹೇಗ್ ಮಾಡ್ಲಿ ಅಂತ ಕಲಿಲ್ಲ ನಾನು, ಅಥವಾ ಹೇಗ್ ಪ್ರಮೋಟ್ ಮಾಡ್ಲಿ ಅಂತ ಕಲಿಲ್ಲ ನಾನು, ಯಾವ್ದನ್ನ ಕರೀಲಿ ಅಂತ ಹೌದೌದು. ಸೊ ಹೌದು, ನಾನಿಲ್ಲಿ ರಿಲೀಸು ಇದು ಬಿಡುಗಡೆ ಅದು ಇದು ಕಲಿಲ್ಲ, ಅಥವಾ ಅದೇ ನಾನು ಹೇಳ್ತಾ ಇದ್ದೆ, ಸಿಚುವೇಶನ್ ಹೀಗೆ ಅಂತ ಗೊತ್ತಿದ್ರೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ 10 ವರ್ಷ ಕಳೆಯೋ ಬದಲು ಒಂದು 5 ವರ್ಷ ಯಾವ್ದಾದ್ರು ಡಿಸ್ಟ್ರಿಬ್ಯೂಷನ್ ಆಫೀಸ್ ಅಲ್ಲೋ 5 ವರ್ಷ ಯಾವ್ದಾದ್ರು ಪಬ್ಲಿಸಿಟಿ ಟೀಮ್ ಅಲ್ಲೋ ಕೆಲಸ ಮಾಡ್ತಿದ್ದೆ ನಾನು ಅಂತ. ಸೊ ಇದೊಂದು ದೊಡ್ಡ ಚಾಲೆಂಜ್ ಸರ್, ಬಟ್ ಎಲ್ಲ ಗೆಲ್ಲೋರು ಇದನ್ನೆಲ್ಲ ಮೆಟ್ಟಿ ನಿಂತೆ ಬರ್ಬೇಕು. ಸೊ ಆ ಹೋರಾಟ ಚಾಲ್ತಿಲಿ ಇರುತ್ತೆ ಸರ್. ಹೌದೌದು, ಬಟ್ ಇಂಡಸ್ಟ್ರಿ ಕಲ್ಸುತ್ತೆ ಸರ್, ಬಟ್ ಇಂಡಸ್ಟ್ರಿ ಕಲ್ಸುವಾಗ ಒಂಚೂರು ಲೇಟ್ ಆಗಿರುತ್ತೆ ಅಲ್ವಾ. ಹೌದೌದು ಸರ್, ಹೌದು. ಸೊ ಇವತ್ತು ಇನ್ನೊಂದು ವಿಷಯ ಹಂಚ್ಕೋಬೇಕು. ಇವತ್ತು ನಮ್ದು ಸೆಕೆಂಡ್ ಟ್ರೈಲರ್ ರಿಲೀಸ್ ಆಗ್ತಿದೆ, ಅದನ್ನು ನೋಡಿ ಆದಷ್ಟು ಇವತ್ತು 4 ಗಂಟೆಗೆ ಸೆಕೆಂಡ್ ಟ್ರೈಲರ್ ರಿಲೀಸ್ ಆಗ್ತಿದೆ. ಇದನ್ನ ನಾವು ಇಂಟೆನ್ಷನಲಿ, ಅಂದ್ರೆ ಇದ್ರಲ್ಲಿ ಏನ್ ಥ್ರಿಲ್ಲಿಂಗ್ ಎಲಿಮೆಂಟ್ ಅಥವಾ ಟ್ವಿಸ್ಟಿಂಗ್ ಏನಿದೆ ಅದನ್ನ ನಾವು ಫಸ್ಟ್ ಟ್ರೈಲರ್ ಅಲ್ಲಿ ಬಿಟ್ಕೊಟ್ಟಿರ್ಲಿಲ್ಲ. ಸೊ ಈಗ ಇದೊಂದು ಥ್ರಿಲ್ಲರ್ ಅನ್ನೋ ತರ ಒಂದು ಸೆಕೆಂಡ್ ಟ್ರೈಲರ್ ಬಿಡ್ತಾ ಇದೀವಿ. ಸೊ ಅದನ್ನು ದಯವಿಟ್ಟು ಒಂದಷ್ಟು ಜನಕ್ಕೆ ತಲುಪಿಸಿ. ಸೊ ನಮ್ಮ ಹರ್ಷಿತಾ ಅವ್ರು ಮಾತಾಡಿಲ್ಲ, ಅವ್ರು ಮಾತಾಡ್ತಾರೆ. ಮೊದಲನೇದಾಗಿ ಎಲ್ಲರಿಂದ ತುಂಬಾ ಪ್ರಶಂಸೆಗಳು ಬರ್ತಿದೆ, ಚೆನ್ನಾಗಿದೆ, ಚೆನ್ನಾಗಿ ಮಾಡಿದೀರಾ ಅಂತೆಲ್ಲ. ಅಂಡ್ ಎಷ್ಟೋ ಫ್ರೆಂಡ್ಸ್, ಫ್ಯಾಮಿಲೀಸ್, ಇಲ್ಲ ಕೋ ಆರ್ಟಿಸ್ಟ್ ಗಳಾಗ್ಲಿ ಹೇಳ್ತಾನೆ ಇರ್ತಾರೆ, ಎಲ್ಲೇ ಯೂಟ್ಯೂಬ್ ಅಲ್ಲಾಗ್ಲಿ, ಇನ್ಸ್ಟಾನಲ್ಲಾಗ್ಲಿ, ಫೇಸ್ಬುಕ್ ಅಲ್ಲಾಗ್ಲಿ ಎಲ್ಲಾ ಕಡೆ ಜಂಗಲ್ ಮಂಗಲ್ ಅಂತಾನೆ ಇದೆ ಅಂತ ಹೇಳಿ. ಅದಕ್ಕೆ ಮೊದಲನೇದಾಗಿ ನಾನು ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ಹೇಳ್ಬೇಕು, ನಿಮ್ಮ ಮಾಧ್ಯಮ ಮಿತ್ರದವ್ರು ಎಲ್ರಿಗೂ. ಡೇ 1 ಇಂದನೂ ಇಲ್ಲಿವರೆಗೂ ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀರಾ. ಈ ಸಪೋರ್ಟ್ ಹೀಗೆ ಇರಲಿ. ಅದ್ರ ಜೊತೆಗೆ ನನ್ಗೆ ಇನ್ನೊಂದು ಖುಷಿ ಆಗಿದೆ ಅಂದ್ರೆ, ಸಿನಿಮಾ ನೋಡಿ ನಿಮ್ಮಲ್ಲಿ ಇಷ್ಟು ಜನ ಹೇಳಿದ್ದು, ಇದ್ ಚೆನ್ನಾಗ್ ಮಾಡಿದ್ಯಾ, ಇದ್ ಮಾಡಿದ್ಯಾ, ಚೆನ್ನಾಗ್ ಮಾಡಿದೀರಾ, ಆ ತರದೆಲ್ಲ. ಥ್ಯಾಂಕ್ ಯು ಸೋ ಮಚ್. ನೀವು ಮೊದಲನೇದಾಗಿ ನೋಡಿ ಖುಷಿ ಪಟ್ರೆ ಅಲ್ಲೇ ಒಂದು ಗೆದ್ದ ಹಾಗೆ. ಅಂಡ್ ಸುಮಾರಷ್ಟು ಜನ ಸಿನಿಮಾ ನೋಡಿದವರು ಎಲ್ರು ಚೆನ್ನಾಗಿದೆ ಅಂತಾನೆ ಇಲ್ಲಿವರೆಗೂ ಹೇಳಿರೋದು. ಎಲ್ಲೂ ನಮ್ಗೂ ಒಂದು ನೆಗೆಟಿವ್ ಬಂದಿಲ್ಲ. ಸೊ ಇನ್ನೂ ಸಾಕಷ್ಟು, ಇನ್ನೂ ಜನ ನೋಡ್ಬೇಕು, ಇನ್ನೂ ಜನ ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ಬೇಕು. ನಾನೊಬ್ಬ ಸಿನಿ ಪ್ರೇಮಿಯಾಗಿ ನನ್ನನ್ನ ನೋಡ್ಕೊಳ್ಳೋದು ಸಿಕ್ಕಾಪಟ್ಟೆ ಖುಷಿಯಾದಂತ ವಿಷಯ, ಖುಷಿ ಆಯ್ತು ಕೂಡ. ಬಟ್ ಒಂದು ರಿಯಲೈಸೇಷನ್ ನನಗೂ ಕೂಡ, ಇದು ನನ್ನ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಆಗಿದ್ದು. ಅಂದ್ರೆ ಸಿನಿಮಾ ಹೌದು ಕಷ್ಟ, ಸಿನಿಮಾನ ರಿಲೀಸ್ ಮಾಡೋದು ಇನ್ನೂ ಕಷ್ಟ, ಸಿನಿಮಾನ ಜನಕ್ಕೆ ತಲುಪಿಸೋದು ಇನ್ನೂ ಕಷ್ಟ ಅಂತ ನನ್ನ ಟೀಮ್ ಎಫರ್ಟ್ಸ್ ನ ನೋಡಿ ಕಲಿತಾ ಇದೀನಿ. ನೋಡ್ತಾ ಅನ್ಸ್ತಾ ಇರುತ್ತೆ, ಪಾಪ ಅವರೆಲ್ಲರೂ ನಿದ್ದೆ ಸರಿಗಿರಲ್ಲ, ಊಟ ಮಾಡೇ ಇರಲ್ಲ, ಈಗ ಕೇಳಿಬೇಕಾದ್ರೆ ಬ್ರೇಕ್ಫಾಸ್ಟ್ ಮಾಡಿರಲ್ಲ ಅವರು. ಸೊ ನಾನು ಆಡ್ಕೊಳ್ತಾ ಇರ್ತೀನಿ, ಈ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಊಟ ಮಾಡಿಲ್ಲ, ಹೆಂಗಿರ್ತೀರಾ ನೀವೆಲ್ಲ ಅಂತ ಹೇಳಿ. ಅಷ್ಟು ಎಫರ್ಟ್ಸ್ ಆಗ್ತಿದ್ದಾರೆ ಟೀಮ್ ಎಲ್ರು. ನಾನು ಈ ಸಿನಿಮಾ ಮಾಡುವಾಗ ಅಟ್ಲೀಸ್ಟ್ ಇವಾಗಾದ್ರೂ ಸೀರಿಯಲ್ ಮಾಡ್ತಿದ್ದೀನಿ, ಒಂದಿಷ್ಟು ಗೊತ್ತಾಗುತ್ತೆ. ಸಿನಿಮಾ ಮಾಡುವಾಗ ನನ್ಗೆ ಏನಂದ್ರೆ ಏನು ಆಕ್ಟಿಂಗ್ ಬಗ್ಗೆ ನಾಲೆಜ್ ಇರ್ಲಿಲ್ಲ. ನಾನೊಂಥರ ಪ್ಲೇನ್ ಶೀಟ್ ತರ ಇದ್ದೆ. ಸರ್ ಈ ತರ ಅದ್ರ ಮೇಲೆ ಯಾವ್ದು ಹಿಂಗ್ ಬೇಕು ಹಂಗೆ ಬರ್ದಿದ್ದಾರೆ ಅಂತ ಹೇಳ್ಬೋದು. ಇವತ್ತು ಏನೆಲ್ಲ ಆಕ್ಟಿಂಗಿಗೆ ಅಪ್ರಿಸಿಯೇಷನ್ ಬರ್ತಿದೆ ಅದೆಲ್ಲ ಟೀಮ್ಗೆ ಹೋಗ್ಬೇಕು, ಮುಖ್ಯವಾಗಿ ಡೈರೆಕ್ಟರ್ ಸರ್ಗೆ ಹೋಗ್ಬೇಕು. ಅಂಡ್ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಿನಿಮಾನ ನೋಡಿ. ಅಂಡ್ ಇವತ್ತು 4 ಗಂಟೆಗೆ ಆನಂದ್ ಆಡಿಯೋದಲ್ಲಿ ನಮ್ಮ ಇನ್ನೊಂದು ಟ್ರೇಲರ್ ರಿಲೀಸ್ ಆಗ್ತಿದೆ, ದಯವಿಟ್ಟು ನೋಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ. ಇಲ್ಲ ಸರ್, ಅಂದ್ರೆ ರಿಯಲ್ ಲೈಫ್ ಅಲ್ಲಿ ಆ ತರ ಎಲ್ಲೂ ನೋಡಿಲ್ಲ, ಬಟ್ ನಾನು ಆ ಕ್ಯಾರೆಕ್ಟರ್ಸ್ ನ ನೋಡಿದ್ದೀನಿ ಸರ್. ಇದ್ರಲ್ಲಿ ಕತೆ ನಾನೇ ಸೃಷ್ಟಿಸಿದ್ದು, ಫಿಕ್ಷನ್. ಬಟ್ ಯಾವ್ದಾವ್ದು ಈ ಕ್ಯಾರೆಕ್ಟರ್ ಬರುತ್ತಲ್ಲ, ಈಗ ಶಾಂತಪ್ಪ ಅನ್ನೋ ಕ್ಯಾರೆಕ್ಟರ್ ಬರುತ್ತೆ, ಆ ಕ್ಯಾರೆಕ್ಟರ್ ನಮ್ಮ ಊರಲ್ಲೇ ಇದೆ. ಮುಂಚೆ ದೊಡ್ಡ ರೌಡಿ ಅವನಿಗೆ ಆಮೇಲೆ ಹೆಣ್ಮಕ್ಳು ಆದ್ಮೇಲೆ ಸಾಫ್ಟ್ ಆಗಿದ್ದ.
ಹೆಣ್ಮಕ್ಳಾದ್ಮೇಲೆ ಸಾಫ್ಟ್ ಆದ, ಅದೇನಕ್ಕೂ ಗೊತ್ತಿಲ್ಲ. ಯಾರು ಎಷ್ಟೇ ಖಡಕ್ ಇದ್ರು ಅವ್ರಿಗೊಂದು ಹೆಣ್ಮಗು ಆದಾಗ ಸ್ವಲ್ಪ ಸಾಫ್ಟ್ ಆಗ್ತಾನೆ ಮನುಷ್ಯ. ಸೊ ಇದೆಲ್ಲ ನೋಡಿ, ಇವನು ಜಗ್ಗ ಅನ್ನೋಂತ ಕ್ಯಾರೆಕ್ಟರ್ ಬರುತ್ತೆ, ಅವನಿಗೆ ಇದು ಹೆಂಡತಿ ಇಲ್ಲ ಮಕ್ಳಿಲ್ಲ, ಅವನಿಗೆ ಇಡೀ ಊರಿದ್ದು ಮಕ್ಳು ಅನ್ಕೊಂಡ್ರೆ ಪ್ರೀತಿ. ಈ ಎಲ್ಲಾ ಕ್ಯಾರೆಕ್ಟರ್ ನಾನ್ ನೋಡಿರೋದು, ಈ ಎಲ್ಲಾ ಕ್ಯಾರೆಕ್ಟರ್ ನಾನ್ ಹಿಡ್ಕೊಂಡು ಕತೆ ನಾನೇ ಸ್ಟಿಚ್ ಮಾಡಿರೋದು. ಸೊ ಈ ತರ ಮತ್ತೆ ಈ ತರ ಕಪಲ್ಸ್ ತುಂಬಾ ನೋಡಿದೀನಿ. ಬಟ್ ಅದು ಕೊಲೆಯಲ್ಲಿ ಎಂಡ್ ಆಗಿಲ್ಲ, ಬಟ್ ಬೇರೆ ತರ ಎಂಡ್ ಆಗಿರೋದು. ಸುಳ್ಳು ಹೇಳ್ತಾ ಇದಾರೆ. ಸರ್ ಸದ್ಯಕ್ಕೆ ಅದೇ ಆಕ್ಚುಲಿ ಬಾಬಣ್ಣ ಎಲ್ರು ನಂಗೆ ಒಂದಷ್ಟು ಜನ ಒಪಿನಿಯನ್ ಕೊಟ್ರು, ನೀವು ಬಾಬಣ್ಣಂದು ಅಂದ್ರೆ ಅವ್ರದ್ದೊಂದು ಮೊಲೆಸ್ಟರ್ ಆಗಿ ಆತರ ಒಂದು ತೋರ್ಸಿದೀರಾ ಅಂತ. ಸೊ ಆಕ್ಚುಲಿ ನಾನದು ಅಂದ್ರೆ ಎಷ್ಟ್ ಜನಕ್ಕೆ ಅರ್ಥ ಆಗಿದ್ಯೋ ಅದು ಯಾರು ಇದ್ ಮಾಡ್ತಾರೋ ಗೊತ್ತಿಲ್ಲ. ನಾನ್ ಆಕ್ಚುಲಿ ಬಾಬಣ್ಣನ ಕ್ಯಾರೆಕ್ಟರ್ ಅಲ್ಲಿ ತೋರ್ಸಿರೋದು ನಮ್ಮನ್ನೇ, ಅಂದ್ರೆ ನಾವು ನೇಚರ್ಗೆ ಮಾಡೋ ಮೊಲೆಸ್ಟ್ ಇದೆಯಲ್ಲ, ನಾವು ನೇಚರ್ಗೆ ಏನು ಇದ್ ಮಾಡ್ತಿದೀವಲ್ಲ ಅದನ್ನ ತೋರಿಸಿರೋದು ನಾನು ಬಾಬಣ್ಣನ ಕ್ಯಾರೆಕ್ಟರ್ ಅಲ್ಲಿ. ಸೊ ಅದು ಎಷ್ಟ್ ಜನಕ್ಕೆ ಅರ್ಥ ಆಗಿದೆಯೋ ಗೊತ್ತಿಲ್ಲ. ಸೊ ಎಂಡು ನೇಚರ್ ಉಲ್ಟಾ ಬೀಳುತ್ತೆ ಅಂತ ಅದ್ನ ನಮ್ಮನ್ ತೋರಿಸಿರೋದು ಆಕ್ಚುಲಿ. ಇವ್ರದ್ದು ಅಂದ್ರೆ ಬರೀ ಪಾತ್ರ ಹೀಗ್ ನೋಡಕ್ ಹೋದ್ರೆ ಆಕ್ಚುಲಿ ಬಾಬಣ್ಣ ನಾವು ನೇಚರ್ಗೆ ಮಾಡ್ತಿರೋ ಹಾನಿ ಇದೆಯಲ್ಲ ಅದು ಬಾಬಣ್ಣ. ಎಂಡು ಈ ತರ ಹೋದ್ರೆ ಅವ್ರಿಗಾಗೋ ಎಂಡೇ ನಮ್ಗಾಗುತ್ತೆ ಅನ್ನೋದು ಆಕ್ಚುಲಿ ಪರ್ಪಸ್ ಆಫ್ ದ ಮೂವಿ. ಮುಂದಿನ ಯೋಚನೆ ಗೊತ್ತಿಲ್ಲ ಸರ್, ಅಂದ್ರೆ ಇದ್ರದ್ದು ಪಾರ್ಟ್ 2 ಅಂತ ನಾನು ನಂದು ಸಬ್ಜೆಕ್ಟ್ ಅಂತೂ ಬರ್ಕೊಂಡಿಲ್ಲ, ಅದು ಮುಂದೆ ನೋಡ್ಬೇಕು. ಬಟ್ ನನ್ನ ಹತ್ರ ಒಂದಷ್ಟು ಸಬ್ಜೆಕ್ಟ್ ಇದೆ, ಅದು ಈ ಸಿನಿಮಾ ನೋಡಿ ಯಾರಾದ್ರೂ ಇಷ್ಟಪಟ್ಟು ಒಂದಷ್ಟು ಅವಕಾಶಗಳು ಕೊಟ್ರೆ ಅದ್ರ ಬಗ್ಗೆ ಪ್ಲಾನ್. ಈಗಂತೂ ಈ ಸಿನಿಮಾನ ಜನರಿಗೆ ತಲುಪಿಸೋದು ಒಂದೇ ಯೋಜನೆಯಲ್ಲಿದ್ದೀನಿ, ಸಾಹಸದಲ್ಲಿದ್ದೀನಿ. ಹೌದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.